ಹಲೋ ಎಲ್ಲರಿಗೂ. ಇದು ನನ್ನ ಮೊದಲನೇ ಮೋಟೋ ಬ್ಲಾಗಿಂಗ್. ಓಕೆ, ಇವತ್ತಿಂದ ನಾವು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಸೆಟಪ್ ಮಾಡಿ ತಗೊಂಡಿದ್ದೀವಿ. ಸೊ ಫಸ್ಟ್ ಡೇ ಇವತ್ತು ನಾವು ಬಂದ್ಬಿಟ್ಟು ಈಗ ಇಲ್ಲಿಂದ ಮೈಸೂರಿಂದ ಉಕ್ಕಡಹಾರತಿಗೆ ಹೋಗ್ತಿದ್ದೀವಿ. ಮೈಸೂರಲ್ಲಿ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಇದ್ದಿದ್ದು ಬರೀ 2 ಸಿಗ್ನಲ್ಲು. ಈಗ ನೋಡಿದ್ರೆ 200-300 ಮೀಟರ್ಸ್ಗೂ ಒಂದೊಂದು ಸಿಗ್ನಲ್ ಮಾಡಿಟ್ಟಿದ್ದಾರೆ. ಯಾರು ಉಪಯೋಗಕ್ಕೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಅರಸು ರೋಡದು ಸಿಗ್ನಲ್ಲು. ಇಲ್ಲಿ ಅವಶ್ಯಕತೆ ಇತ್ತು, ಸೊ ಇದು ಪರವಾಗಿಲ್ಲ. ನೆಕ್ಸ್ಟ್ ಇಲ್ಲಿಂದ ನಾವು ಹೋಗ್ತಿದ್ದೀವಿ. ಇದು ಮೆಟ್ರೋಪೋಲ್ ಸರ್ಕಲ್ಲು. ಸೊ ಮೆಟ್ರೋಪೋಲ್ ಸರ್ಕಲಲ್ಲಿ ಈಗ ಎಲ್ಲೋ ಬಂತು. ಓಕೆ, ನಾವು ಪಾಸ್ ಆಗೋ ಟೈಮ್ಗೆ ರೆಡ್ಡೇ ಬಿದ್ದುಬಿಡ್ತು. ನೋಡ್ರಿ, ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನೋಡೋಣ, ಫೈನ್ ಹಾಕಿದರೆ ಕಟ್ಕೋಬೇಕಾಗುತ್ತೆ, ಬಟ್ ನೋಡಿಕೊಂಡು ಹೋಗಬೇಕಾಗುತ್ತೆ. ಇದೇ ನಮ್ಮ ನೆಕ್ಸ್ಟ್ ಸಿಗ್ನಲ್ಲು ದಾಸಪ್ಪ ಸಿಗ್ನಲ್ ಅಥವಾ ದಾಸಪ್ಪ ಸರ್ಕಲ್. ಇದು ದಾಸಪ್ಪ ಯಾರು ಅಂತಂತೂ ಗೊತ್ತಿಲ್ಲ. ಸೊ ಇದು ದಾಸಪ್ಪ ಸರ್ಕಲ್ಲು. ಸೊ ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಸ್ಟ್ರೈಟ್ ಕಾಣಿಸ್ತಿರೋದೇ ನಿಮಗೆ ರೈಲ್ವೆ ಸ್ಟೇಷನ್. ಮೊದಲಾದರೆ ಇಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ, ಬಟ್ ನೋಡ್ತಿದ್ರೆ ಮೈಸೂರಲ್ಲಿ ಇತ್ತೀಚೆಗೆ ಅಂತೂ ಟ್ರಾಫಿಕ್ಕು ಫುಲ್ಲು ಸಮಸ್ಯೆ ಆಗೋ ಥರನೇ ಕಾಣಿಸ್ತಾ ಇದೆ. ಅಷ್ಟು ವೆಹಿಕಲ್ಸ್ ಇದೆ ನೋಡಿ. ಮೊದಲೆಲ್ಲ ಇಷ್ಟೊತ್ತು ಸಿಗ್ನಲ್ಲೂ ಇರ್ತಿರ್ಲಿಲ್ಲ, ವೆಹಿಕಲ್ಸೂ ಇರ್ತಿರ್ಲಿಲ್ಲ. ಈಗ ನೋಡಿ, ಆ ಕಡೆ ಸಿಗ್ನಲಲ್ಲಿ ಜನನೇ ಖಾಲಿಯಾಗಿದ್ದಾರೆ. ಸುಮ್ಮನೆ ಆ ಕಡೆ ಜನಕ್ಕೆ ಗ್ರೀನ್ ಇದೆ, ಈ ಕಡೆಯಿಂದ ಹೋಗ್ಬೇಕು, ಇವ್ರಿಗೆಲ್ಲ ರೆಡ್ ಇದೆ. ನೋಡಿ, ಆ ಸಿಗ್ನಲಲ್ಲಿ ಜನನೇ ಇಲ್ಲ, ಬಟ್ ಅವ್ರಿಗೆ ಇಷ್ಟೊತ್ತು ಗ್ರೀನ್ ಇದೆ. ಇದೇನೇ ರೈಲ್ವೆ ಸ್ಟೇಷನ್. ನಾವು ಇಲ್ಲಿ ರೈಟ್ ತಗೋಬೇಕು. ಸೊ ರೈಟ್ ಇಂಡಿಕೇಟ್ರ್ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸ್ಟ್ರೈಟ್ ಹೋಗೋರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿಂದ ಹೋಗಿ ನೆಕ್ಸ್ಟು ಲೆಫ್ಟ್ ತಗೊಂಡು ನೋಡಿ, ಈ ಥರ ಆಟೋದವ್ರಂತೂ ಎಲ್ಲಂದರೆ ಅಲ್ಲಿ ಮಿಡ್ಲಲ್ಲೇ ನಿಲ್ಲಿಸ್ಬಿಡ್ತಾರೆ. ಬುದ್ಧಿ ಇದೆಯೋ ಇಲ್ಲೋ ಅಂತೂ ಅವ್ರಿಗೂ ಗೊತ್ತಾಗಬೇಕು. ಇದು ಬರೀ ಬೆಂಗಳೂರಲ್ಲಿ ಅಷ್ಟೇ ಸಮಸ್ಯೆ ಅಂದ್ಕೊಂಡಿದ್ದೆ, ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ನಾನು ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ವಿ, ಡೆಲ್ಲಿಗೆ. ಅಂದರೆ ಓಕೆ, ಲಾಸ್ಟ್ ಸೀರೀಸ್ ನೋಡಿದರೆ ನಮ್ಮ ಚಾನಲಲ್ಲಿದೆ, ಅದರಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೆ. ಅಲ್ಲೂ ಅಷ್ಟೇ ಆಟೋದವರು ಹೆಂಗಂದರೆ ಹಂಗೆ ನುಗ್ತಾನೆ ಇರ್ತಾರೆ. ಯಾವಾಗ ಗೊತ್ತಾಗುತ್ತೋ ಏನೋ ಅವ್ರಿಗಂತೂ ಅರ್ಥನೇ ಆಗಲ್ಲ. ಇಲ್ಲಿ ನೋಡಿ, ನೋ ಫ್ರೀ ಲೆಫ್ಟ್, ಬಟ್ ಅಲ್ದು ವೆಹಿಕಲ್ಸ್ ಎಲ್ಲ ಹೋಗ್ತಾನೆ ಇದೆ. ನಾವು ಹೋಗಿಲ್ಲ ಅಂದರೆ ನಮಗೂ ಹರಾನ್ ಆಗ್ತಿದ್ದಾರೆ. ಸೊ ನಾವು ಹೋಗ್ಬಿಡೋಣ ಇಲ್ಲಿಂದ. ಅಣ್ಣ, ಯಾರೋ ಮುದ್ದು ಗೌಡ ಅಂತೆ, ಅದೆಷ್ಟು ಮುದ್ದು ಕೊಟ್ಟವರೋ ಏನೋ ಮುದ್ದು ಗೌಡ್ರಿಗೆ. ಆಟೋದವ್ರ ಸಮಸ್ಯೆ ಒಂದು ಕಡೆ ಇಲ್ಲ, ಎಲ್ಲ ಕಡೆನೂ ಆಟೋದವ್ರ ಸಮಸ್ಯೆನೇ ಇರುತ್ತೆ. ನಾವು ಇವಾಗ ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು. ಸೊ ಮೈಸೂರಲ್ಲಿ ದಸರಾ ನಡೆದಾಗ ಏನು ಅಂಬಾರಿ ಹೋಗುತ್ತೆ, ಆ ಅಂಬಾರಿ ಹೋಗೋ ರೋಡೇ ಇದು ಬಂಬು ಬಜಾರ್ ರೋಡ್ ಅಂತ ಹೇಳ್ತೀವಿ. ಇಲ್ಲಿಂದ ಮುಂದೆ ಹೋಗಿ ಜಂಬೂ ಸವಾರಿಯಲ್ಲಿ ಅಂದರೆ ಅಂಬಾರಿ ಹೋಗ್ಬಿಟ್ಟು ಸ್ಟ್ಯಾಂಡ್ ತೆಗಿಯಪ್ಪ. ಅಯ್ಯೋ ಅಣ್ಣ, ಸ್ಟ್ಯಾಂಡೇ ಇತ್ತಿಲ್ಲ, ತೋರಿಸಿದ್ದೀನಿ, ನೋಡಿದಾರ ಇಲ್ಲೋ ಗೊತ್ತಿಲ್ಲ. ನೋಡಿ, ಓಕೆ, ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಮುಂದ್ಗಡೆ ಬನ್ನಿ ಮಂಟಪ ಅಂತ ಬರುತ್ತೆ. ಆ ಬನ್ನಿ ಮಂಟಪದಲ್ಲಿ ಅಲ್ಲಿ ತನಕ ಪ್ರೊಸೆಷನ್ ಹೋಗ್ಬಿಟ್ಟು ಅಲ್ಲಿ ಸ್ಟಾಪ್ ಆಗುತ್ತೆ. ತೋರಿಸ್ತೀನಿ ಬನ್ನಿ ನಿಮಗೂ ಪ್ರೊಸೆಷನ್ ಎಲ್ಲಿ ತನಕ ಹೋಗುತ್ತೆ ಅಂತ. ಅಲ್ಲಿಂದ ಬಂದು ಪ್ರೊಸೆಷನ್ನು ಇಲ್ಲಿಗೆ ಇದರೊಳಗಡೆ ಹೋಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಒಳಗಡೆ ಬನ್ನಿ ಮಂಟಪ ಅಂತ ಇದೆ, ಇದೇ ಬನ್ನಿ ಮಂಟಪ. ಇದು ಬಂದುಬಿಟ್ಟು ಬನ್ನಿ ಮಂಟಪ ಎಲ್ಲ ನಡೆದಿತ್ತು. ಡ್ರೋನ್ ಶೋ, ಏರ್ ಶೋ ಎಲ್ಲ ಈ ಸ್ಟೇಡಿಯಮಲ್ಲಿ ಮಾಡ್ತಾರೆ. ಓಕೆ, ಇಲ್ಲಿ ನಾವು ಹೋಗ್ಬೇಕಿರೋದು ಈಗ ಬೆಂಗಳೂರು ರೋಡು. ಸೊ ಇಲ್ಲಿ ನೋಡ್ತಿದ್ರ ಬೆಂಗಳೂರು ರೋಡ್ಗೆ ದಾರಿ ಆ ಕಡೆ ಹಾಕಿದ್ದಾರೆ. ಸೊ ಅಲ್ಲೇನು ಕಾಣಿಸ್ತಿದೆ ಅದೇ ನಮ್ಮದು ಮೈಸೂರಿನ LIC ಆಫೀಸ್ ಬಿಲ್ಡಿಂಗ್. ಇದನ್ನು LIC ಸರ್ಕಲ್ ಅಂತ ಕರಿತೀವಿ. ಹಿಂಗೆ ಸ್ಟ್ರೈಟ್ ಹೋದರೆ JSS ಕಾಲೇಜ್ ಇದೆ. ಸೊ ನಾವಿಲ್ಲಿ ರೈಟ್ ತಗೊಳ್ತೀವಿ, ಅಂದರೆ ಶಾರ್ಟ್ ಕಟ್ ಇದು. ಅದೆಲ್ಲ 4 ಬಸ್ ಅವ್ರಿಗೆಲ್ಲ ಆ ಕಡೆ ಬಿಟ್ಟಿದ್ದಾರೆ. 2 ವೀಲರ್ ಮತ್ತು 4 ವೀಲರ್ಸ್ಗೆ ಈ ಕಡೆ ನಾವು ಮಾಡ್ಬೋದಿರುತ್ತೆ. ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಇದು ಸೆಂಟ್ ಫಿಲೋಮಿನಸ್ ಕಾಲೇಜ್.
ಸೊ ನಾವು ಬಂದುಬಿಟ್ಟು ಮೋಟೋ ಬ್ಲಾಗಿಂಗಲ್ಲಿ ಇನ್ನೂ ಇದು ಬಿಗಿನರು. ಇನ್ ಕೇಸ್ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಯಾರು ಬೇಜಾರು ಮಾಡ್ಕೋಬೇಡಿ ಅಥವಾ ಪಾಯಿಂಟ್ ಔಟ್ ಮಾಡಬೇಡಿ. ಜಸ್ಟ್ ಏನಾದ್ರು ಸಜೆಷನ್ಸ್ ಇದ್ದರೆ ತಿಳಿಸಿ. ನಿಮ್ಮ ಸಜೆಷನ್ಸ್ನ ನಾವು ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ. ಇದು ಮೈಸೂರಿನ ಎಂಟ್ರೆನ್ಸ್ ಸಿಗ್ನಲ್ ಇದು. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಇಷ್ಟು ದಿವಸ ಫುಲ್ಲು ಟ್ರಾಫಿಕ್ ಆಗಿಬಿಡ್ತಿತ್ತು. ಆ ಕಡೆ ಎಲ್ಲ ಸಿಗ್ನಲ್ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಇಷ್ಟು ಟ್ರಾಫಿಕ್ ಆಗೋಗುತ್ತೆ. ಯಾವಕ್ಕೆ ಅಂದರೆ ಅದು ಬೆಂಗಳೂರು ಮೈಸೂರು ಹೈವೇ ಇರೋದ್ರಿಂದ ಸೊ ಜನ ಎಲ್ಲ ಬಂದು ಅಲ್ಲೇನೇ ನಿಂತ್ಕೋಬೇಕಾಗ್ತಿತ್ತು. ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫ್ಲೈಓವರ್ ಮಾಡ್ತಿದ್ದಾರೆ. ನಾವು ಹಚ್ಕೊಂಡು ಹೋಗ್ಬೋದು ಬಟ್ ಬೇಡ, ಸಿಗ್ನಲ್ ಬಿಟ್ಟಿದ್ದಾರೆ. ಸೊ ನಾವು ಪಾಸ್ ಆಗೋಣ ಈಗ. ಅಲ್ಲೊಂದು ಕಡೆ ನೋಡಿದ್ರೆ ಕರೆಕ್ಟಾಗಿ ನಾನು ಪಾಸ್ ಆಗೋ ಟೈಮ್ಗೆ ರೆಡ್ ಸಿಗ್ನಲ್ ಬಿದ್ದುಬಿಡ್ತು ಬಂಬು ಬಜಾರ್ ಸಿಗ್ನಲಲ್ಲಿ. ಬಟ್ ಓಕೆ ನೋಡೋಣ. ಸೊ ಇಲ್ಲಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇಲ್ಲಿಂದ ರೈಟ್ ಸೈಡ್ ಹೋಗಂಗಿರಲ್ಲ, ಬಿಕಾಸ್ ಅದು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಟೂ ವೀಲರ್ಸ್ಗೆ, ಆಟೋ ರಿಕ್ಷಾಗೆ, ಟ್ರ್ಯಾಕ್ಟ್ರಿಗೆ, ಈ ಥರ ವೆಹಿಕಲ್ಸ್ಗೆಲ್ಲ ಅಲೋ ಇಲ್ಲ. ಸೊ ಅದಕ್ಕೇ ನಾವು ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲೇ ಬೈಕ್ನ ರೈಡ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಲೆಫ್ಟ್ ಸೈಡಲ್ಲೇ ಹೋಗೋಣ. ಮತ್ತು ನಾವು ಓವರ್ಟೇಕ್ ಬೇಕಾದ್ರೆ ಮಾಡ್ಕೋಬೋದು ಈ ರೋಡಲ್ಲಿ. ಸೊ ಇಲ್ಲೊಂದು ಹಂಪ್ಸ್ ಇದೆ. ನಮ್ಮ ಗಾಡಿಗೆ ಆ ಹಂಪ್ಸ್ ಎಲ್ಲ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾವು ಅದ್ರ ಮೇಲೇ ಸ್ಲೋ ಮಾಡ್ಕೊಂಡು ಪಾಸ್ ಮಾಡಿಬಿಡ್ತೀವಿ, ಸ್ಟಾಪ್ ಮಾಡಿದ್ವಿ. ವೆಹಿಕಲ್ ಬ್ರೇಕ್ ಡೌನ್ ಆಗಿಬಿಟ್ಟಿದೆ. ನಾವೀಗ ಸಿಟಿಯಿಂದ ಎಕ್ಸಿಟ್ ಆಗಿದ್ದೀವಿ, ಮೈಸೂರು ಸಿಟಿಯಿಂದ. ನೋಡಿ ಯಾರು ಇನ್ನೂ ಕನ್ಫ್ಯೂಷನಲ್ಲಿ ಓಡಿಸ್ತಾರೆ ಯಾವ ಕಡೆ ಹೋಗ್ಬೇಕು ಅಂತ. ಇಲ್ಲಿಂದ ವೆಹಿಕಲ್ನ ಸ್ವಲ್ಪ ಫಾಸ್ಟಾಗಿ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾ ಇದ್ದೀವಿ. ಫಾಸ್ಟ್ ಅಂದರೆ ಏನು 150-200 ಅಲ್ಲ, ನಾರ್ಮಲ್ ಒಂದು ಸ್ವಲ್ಪ ಹಾಗೆ ಪುಷ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿಂದ ಮುಂದೆ ಹೋದರೆ ಬೆಂಗಳೂರಿಂದ ಬರೋರಿಗೆಲ್ಲ ಒಂದು ಸ್ವಲ್ಪ ಫೇವ್ರೇಟ್ ಸ್ಪಾಟ್ ಇದು, ನಾನ್ ವೆಜ್ ಇಷ್ಟಪಡೋರಿಗೆ. ಅದು ಯಾವುದು ಅಂತ ಆಲ್ರೆಡಿ ನೀವು ಈ ರೋಡಲ್ಲಿ ಓಡಾಡಿದರೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಇಷ್ಟೊತ್ತರಲ್ಲಿ. ಗೊತ್ತಿಲ್ಲ ಅಂದರೆ ನೀವೇ ನೋಡ್ಬೋದು. ಮುಂದೆ ಇನ್ನೊಂದು 100 ಮೀಟರ್ಸ್ ಎಲ್ಲ ಸಿಗುತ್ತೆ ನಮಗೆ ಪೂಜಾರಿ ಫಿಶ್ ಲ್ಯಾಂಡ್. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಹಂಗೆ ಕಾಸ್ಟಲ್ಲೂ ಒಂದು ಸ್ವಲ್ಪ ಹಂಗೇ ಸ್ವೀಟಾಗಿ ಜಾಸ್ತಿ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಟೇಸ್ಟಲ್ಲಂತೂ ಸೂಪರ್ ಇರುತ್ತೆ. ಇದೇ ಪೂಜಾರಿ ಫಿಶ್ ಲ್ಯಾಂಡ್ ನೋಡಿ. ಎಲ್ಲ ಬಂದವರೆಲ್ಲ ಹೋಗ್ತಾ ಇದ್ದಾರೆ ಫಿಶ್ ಲ್ಯಾಂಡ್ಗೆ, ತಿನ್ಕೊಂಡು ಆರಾಮಾಗಿ ಇಲ್ಲಿಂದ ಮುಂದೆ ಹೋಗ್ತಾರೆ. ಮಿಡ್ಲಲ್ಲಿ ವಾಯ್ಸು ಬ್ರೇಕ್ ಆಗ್ತಿರುತ್ತೆ. ಅದು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿ ಮಾತಾಡೋ ಥರ ಆಗ್ಬಿಟ್ಟಿದೆ. ಸೊ ಅಡಚಣೆಗಾಗಿ ವಿಷಾದವಿರಲಿ. ಫುಲ್ಲೂ ವಿಂಡ್ ಇದೆ, ವಿಂಡ್ ಬ್ಲಾಸ್ಟ್ ಆಗ್ತಾಯಿದೆ ಹೆಲ್ಮೆಟ್ ಮೇಲೆ. ಸೊ ಅದಕ್ಕೆ ವಾಯ್ಸಲ್ಲಿ ನಾಯ್ಸ್ ಇದ್ದರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಈಗ ಫಸ್ಟು ಇದು ಎಕ್ಸಿಟು ಎಕ್ಸ್ಪ್ರೆಸ್ ಹೈವೇಯಿಂದ ಟುವರ್ಡ್ಸ್ ಶ್ರೀರಂಗಪಟ್ಟಣಕ್ಕೆ. ಸೊ ಎಕ್ಸಿಟ್ ಆಪೋಸಿಟಲ್ಲಿ ನೋಡಿದ್ರೆ ನೀವು ಯಾರಾದರೂ ವಿಸಿಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲೇ ಇರೋದು ಪಯಣ ಅಂತ. ಇದನ್ನು ಮೇಂಟೈನ್ ಮಾಡ್ತಿರೋದು ಧರ್ಮಸ್ಥಳ ಟ್ರಸ್ಟ್ ಕಡೆಯಿಂದ. ಅಂದರೆ ನೀವು ಮೊದಲು ಏನು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ನೀವು ವಿಂಟೇಜ್ ಕಾರ್ಸ್ನ ನೋಡ್ತಿದ್ರಿ, ಬೈಕ್ಸ್ನ ನೋಡ್ತಿದ್ರಿ. ಸೊ ಅದನ್ನೇ ಇಲ್ಲಿ ತಂದುಬಿಟ್ಟು ಈಗ ಇಲ್ಲಿಟ್ಟಿದ್ದಾರೆ. ಸೇಮ್ ಇರುತ್ತೆ ಇಲ್ಲಿ. ಅಷ್ಟೇ. ಅಲ್ಲಿಂದ ಒಂಚೂರು ಮುಂದೆ ಬಂದರೆ ವಿ ವಿಲ್ ಗೆಟ್ ದ ಡಿವಿಯೇಷನ್ ಟುವರ್ಡ್ಸ್ ಶ್ರೀರಂಗಪಟ್ಟಣ, ತುಮಕೂರು. ಮತ್ತು ಅಂದರೆ ನೀವು ಆ ರೂಟಲ್ಲಿ ಎಲ್ಲಾದರೂ ದೂರ ಹೋಗಂಗಿದ್ರೆ ಬೆಳ್ಳೂರು ಕ್ರಾಸು ಈ ಸೈಡ್ ಹೋಗೋರಿಗೆ ಇಲ್ಲಿ ನೀವು ಡಿವೈಡ್ ಮಾಡ್ಕೋಬೇಕಿರುತ್ತೆ. ಸೊ ಯು ಹ್ಯಾವ್ ಟು ಡಿವೈಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಸೈಡ್.
ಸ್ಟ್ರೈಟ್ ಹೋದರೆ ಮತ್ತೆ ನೀವು ಬೆಂಗಳೂರು ಮೈಸೂರು ಹೈವೇಗೆ ಕನೆಕ್ಟ್ ಆಗ್ತೀರಾ. ಬಟ್ ಅಲ್ಲಿಂದ ಮತ್ತೆ ನೀವು ಟೋಲ್ ಕಟ್ಟಬೇಕಾಗುತ್ತೆ. ಇಲ್ಲಿಂದ ಅಲ್ಲಿ ಎಕ್ಸಿಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೀವು ಟೋಲ್ ಕಟ್ಟೋ ತನಕ ನಿಮಗೆ ಎಲ್ಲಿಗೂ ಎಕ್ಸಿಟ್ ಅನ್ನೋದೇ ಇರೋಲ್ಲ. ಓಕೆ, ಸೊ ನಾವೀಗ ಇಲ್ಲಿ ಲೆಫ್ಟ್ ತೊಗೊಂಡು ಶ್ರೀರಂಗಪಟ್ಟಣ ಸೈಡ್ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ನೀರು ಹಾಕ್ತಿದ್ದಾರೆ. ಬಟ್ ಮೊನ್ನೆ ತಾನೇ ಗಿನ್ನೀಸ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಂಪೇಗೌಡ ಜಯಂತಿ ದಿವಸ ನಮ್ಮ CM ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಏನು ಗಿಡ ನೆಡ್ಸಿದ್ರು ಅದನ್ನ ಮೇಂಟೈನ್ ಮಾಡ್ದಿರಾ, ಎಲ್ಲನೂ ಹಾಳಾಗೋಗಿದೆ ಅಂತ ಹೇಳ್ಬಿಟ್ಟು, ಹಾಳಾಗೋಗಿದೆ ಇನ್ ದ ಸೆನ್ಸ್ ಎಲ್ಲನೂ ಒಣಗೋಗಿದೆ ಅಂತ ಹೇಳ್ಬಿಟ್ಟು ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಬಟ್ ಇಲ್ಲಿ ಯಾರೋ ಸ್ವಲ್ಪ ಹೈವೇಯಲ್ಲಿ ನೀರು ಹಾಕ್ತಾಯಿದ್ದಾರೆ ನೆಟ್ಟಿರೋ ಗಿಡನ ಉಳ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಇಲ್ಲಿ ನೋಡಿ, ಇಲ್ಲೊಂದು ಫಿಲಮ್ ಸಿಟಿ ಥರ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಮಾಡೋಕ್ಕೆ ಹೋಗಿದ್ದಾರೆ ಅವಾಗ. ಬಟ್ ಇದು ಬಂದ್ಬಿಟ್ಟು ನಿಮಗೆ ವರ್ಕೌಟ್ ಆಗದೆ ಇರೋದಕ್ಕೆ ಅದು ಪಾಳು ಬಿದ್ದುಬಿಟ್ಟಿದೆ ಕಂಪ್ಲೀಟಾಗಿ. ಸೊ ಅಲ್ಲಿಂದ ಬಂದಮೇಲೆ ಇಲ್ಲಿ ಡಿವಿಯೇಷನ್ ಇದೆ. ಸೊ ಯಾರಾದ್ರೂ KRSಗೆ ಹೋಗಬೇಕು ಅಂದರೆ ಇಲ್ಲಿಂದನೇ ಹೋಗ್ಬೋದು. ಜೊತೆಗೆ ಇಲ್ಲೇ ನಿಮಗೆ ರಂಗನತಿಟ್ಟು ಪಕ್ಷಿಧಾಮ ಸಿಗುತ್ತೆ. ಸೊ ಸ್ಟ್ರೈಟ್ ಹೋದ್ವಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಟೌನ್ಗೆ ಎಂಟ್ರಿ ಆಗ್ತೀವಿ. ಏನು ನಾವು ಶ್ರೀರಂಗಪಟ್ಟಣ ನೋಡ್ತೀವಿ, ಶ್ರೀರಂಗಪಟ್ಟಣದಲ್ಲೇ ನಮ್ಮ ಯಾರಪ್ಪ ಶ್ರೀರಂಗನಾಥ ಟೆಂಪಲ್ ಇರೋದು. ಸೊ ರಂಗನಾಥ ಸ್ವಾಮಿ ಟೆಂಪಲ್ ಏನಿದೆ ಅದು ಬಂದುಬಿಟ್ಟು ನಮ್ಮ ಶ್ರೀರಂಗಪಟ್ಟಣದಲ್ಲಿದೆ. ತುಂಬ ಹಳೆಯದು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು, ಫುಲ್ಲು ಹಳೆಯದು ಮತ್ತು ತುಂಬ ದೊಡ್ಡದಾಗಿದೆ ರಂಗನಾಥ ಟೆಂಪಲ್ಲು. ಇಲ್ಲಿ ನೋಡಿ ಯಾರೋ ಕಸ ಹಾಕ್ತಾಯಿದ್ದಾರೆ ದಡ್ರು, ರಿವರ್ನೆಲ್ಲನೂ ಸ್ಪಾಯ್ಲ್ ಮಾಡ್ತಾಯಿದ್ದಾರೆ. ಸೊ ಮೈಸೂರು ಕಡೆಯಿಂದ ಬಂದ್ರಿ ಅಂದರೆ ನೀವು ಶ್ರೀರಂಗಪಟ್ಟಣದಲ್ಲಿ ಟೆಂಪಲ್ಗೆ ಹೋಗಬೇಕು, ಶ್ರೀ ರಂಗನಾಥ ಟೆಂಪಲ್ಗೆ ಅಂತ ಹೇಳಿದ್ರೆ ನೀವು ಇಲ್ಲೇನೇ ಲೆಫ್ಟ್ ತೊಗೊಂಡು ಒಳಗಡೆ ಹೋದರೆ, ಲೆಫ್ಟ್ ತೊಗೊಂಡು ಒಂದು 1 ಕಿಲೋಮೀಟ್ರ್ ಅರೌಂಡಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಕರೆಕ್ಟಾಗಿ ಟೆಂಪಲ್ ಮುಂದೆಗೇ ಹೋಗ್ತಾರೆ. ಇಲ್ಲಿಂದ ಹೋಗ್ಬೋದಿರುತ್ತೆ. ಎಲ್ಲನೂ ಮೊದಲಾದರೆ ಇದು ಒಂದು 5-10 ವರ್ಷ ಹಿಂದ್ಗಡೆ ಈ ರೋಡೆಲ್ಲ ಖಾಲಿ ಇತ್ತು. ಈಗ ನೋಡಿದ್ರೆ ಫುಲ್ಲೂ ಕಾಂಪ್ಲೆಕ್ಸ್, ಇದೇನು ಭವನಗಳು ಮತ್ತು ರೆಸ್ಟೋರೆಂಟ್ಸು ಎಲ್ಲನೂ ಮಾಡಿದ್ದಾರೆ. ಸೊ ಇಟ್ ಈಸ್ ಎ ಸೈನ್ ಆಫ್ ಇಂಪ್ರೂವ್ಮೆಂಟ್. ಏನೋ ಒಂದು ಇಂಪ್ರೂವ್ ಆಗ್ತಿದೆ ಅಂತ ಹೇಳಿ. ಬಟ್ ಇಲ್ಲಿ ಮೊದಲು ಬೆಂಗಳೂರು ಮೈಸೂರು ಹೈವೇ ಇಲ್ಲದೇ ಇದ್ದಾಗ ಇದೇ ರೋಡಲ್ಲೇ ಬೆಂಗಳೂರಿಗೆ ಹೋಗೋವಂಥ ಗಾಡಿಗಳೆಲ್ಲ ಓಡಾಡ್ತಿದ್ರು ಮತ್ತು ಮೈಸೂರಿಗೆ ಹೋಗ್ಬೇಕಾದ್ರೂ ಇಲ್ಲಿಂದನೇ ಬರ್ತಾಯಿದ್ದಿದ್ದು. ಇದೇ ನಮ್ಮ ಶ್ರೀರಂಗಪಟ್ಟಣ. ಇವತ್ತು ಬೇರೆ ಶುಕ್ರವಾರನೇ ನಾವು ಆರತಿ ಉಕ್ಕಡಕ್ಕೆ ಹೋಗ್ತಾಯಿದ್ದೀವಿ. ಈ ಕಡೆಯಿಂದ ಹೋದ್ರೂ ನೀವು ಶ್ರೀರಂಗನಾಥ ಟೆಂಪಲ್ಗೆ ಹೋಗ್ಬೋದಿರುತ್ತೆ. ಹಿಂಗೆ ಹೋದರೆ ಸ್ಟ್ರೈಟ್ ಹೋದರೆ. ಇವತ್ತು ಕ್ಲೈಮೇಟು ಅಷ್ಟೊಂದು ಬಿಸಿಲೇನಿಲ್ಲ. ಇವಾಗ ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇಷ್ಟೊತ್ತು ಅಷ್ಟೊಂದೇನು ಬಿಸಿಲೇನು ಇರಲಿಲ್ಲ ನಿಮಗೆ. ಸೊ ಆರತಿ ಉಕ್ಕಡಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಟುವರ್ಡ್ಸ್ ಪಾಂಡವಪುರ ನಾವು ವೆಹಿಕಲ್ನ ಟರ್ನ್ ಮಾಡ್ಕೊಂಡು ಹೋಗಬೇಕು. ಗಂಧದ ಗುಡಿ ಹೋಟೆಲ್ ಬೇರೆ ಇದೆಯಂತೆ ಮುಂದ್ಗಡೆ. ಅಯ್ಯೋ, ಫ್ಯೂಯಲ್ ಹಾಕ್ಸ್ಬೇಕಿತ್ತಲ್ಲ. ಭಾರತ್ ಪೆಟ್ರೋಲಿಯಮಲ್ಲಿ ನಾವು ಅದು ನೋಡಿದ್ರೆ ರೈಟ್ ಸೈಡ್ ಇದೆ, ನಾವು ನೋಡಿದ್ರೆ ಸ್ಟ್ರೈಟ್ ಹೋಗಬೇಕು. ಓಕೆ, ಇರೋದ್ರಲ್ಲೇ ಮುಂದೆ ಹೋಗಿ ಹಾಕ್ಸ್ಕೊಳ್ಳೋಣ. ಮುಂದೆ ಎಲ್ಲಿದೆ? ಹಾಂ, ಅಲ್ಲಿದೆ ಬಿಡಿ. ಓಕೆ, ಮತ್ತು ಇದು ಏನು ನೀವು ಈಗ ಮೈಸೂರು ದಸರಾ ಅಲ್ಲಿ ನೋಡಿದ್ರಲ್ಲ, ಅದೇ ಥರನೇ ಅದೇ ಟೈಮಲ್ಲೇ ಶ್ರೀರಂಗಪಟ್ಟಣದಲ್ಲೂ ದಸರಾ ನಡೀತದೆ. ಆ ದಸರಾ ಟೈಮಲ್ಲಿ ಇಲ್ಲಿ ತನಕ ಇಲ್ಲಿ ಟೆಂಪಲಿಂದ ಪ್ರೊಸೆಷನ್ ಬರುತ್ತೆ. ಇದು ಬನ್ನಿ ಮಂಟಪ. ಇಲ್ಲಿ ಶ್ರೀರಂಗಪಟ್ಟಣ ಬನ್ನಿ ಮಂಟಪ. ಏನು ಸಡನ್ ಬ್ರೇಕ್ ಹೊಡೆದ್ಬಿಟ್ರೆ ಹೆಂಗೆ ಅಣ್ಣ? ಹಿಂದೆ ಬರ್ತಿರೋರು ನಾವೇನು ಗಾಬರಿನೇ ಆಗಿಬಿಡ್ಬೇಕು ಅನಿಸುತ್ತೆ. ಈ ರೋಡಲ್ಲಿ ರೀಸೆಂಟಾಗಿ ಬಂದಿದ್ದೆ. ಯಾಕೆ ಹೇಳ್ತೀರ, ಫುಲ್ಲು ರೋಡ್ ಹಾಕಿರಲಿಲ್ಲ. ಬಟ್ ಇವಾಗ ಒಂದಷ್ಟು ಎಕ್ಸ್ಟೆನ್ಷನ್ಗಾದರೂ ಹಾಕಿದ್ದಾರೆ. ಈ ಕಡೆ ರೋಡ್ ಯಾವಾಗ ಹಾಕ್ತಾರೆ ನೋಡಬೇಕು. ಮತ್ತು ರೋಡಂತೂ ಫುಲ್ಲು ಅಧ್ವಾನ ಆಗಿಬಿಟ್ಟಿದೆ ಇದಂತೂ. ಇದು ದರಸಗುಪ್ಪೆ ಅಂತ. ಇದು ಏನಕ್ಕೆ ಫೇಮಸ್ಸು ದಸರಾಗುಪ್ಪೆ ಅಂತ ಹೇಳಿದ್ರೆ, ಇಲ್ಲೊಂದು ಚಿಟ್ಲಿ ಇಡ್ಲಿ ಸಿಗುತ್ತೆ ಇಲ್ಲಿ. ಇಡ್ಲಿಗೆ ಎಷ್ಟು ಫೇಮಸ್ ಅಂದರೆ, ನೀವು ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ಶಾಕ್ ಆಗಿಬಿಡ್ತೀರ. ಯಾವ ಮಟ್ಟಕ್ಕೆ ಶಾಕ್ ಆಗ್ತೀರಾ ಅಂತ ಹೇಳಿದ್ರೆ, ರೋಡಲ್ಲೆಲ್ಲ ಅಲ್ಲಿ ಇರಿ ತೋರಿಸ್ತೀನಿ, ಎಕ್ಸಾಕ್ಟ್ ಸ್ಪಾಟ್ ತೋರಿಸ್ತೀನಿ ನಿಮಗೆ. ಆ ಸ್ಪಾಟಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿರುತ್ತೆ ಅಂತ ಹೇಳಿದ್ರೆ, 2 ವೀಲರಿಂದ ಹಿಡಿದು 4 ವೀಲರಿಂದ ಹಿಡಿದು
ಒಂದೊಂದು ಸಾರಿ ಟಿಯಿಂದ ಹಿಡಿದು ಯಾರಾದರೂ ಈ ರೂಟಲ್ಲಿ ಹೋಗ್ತಿದ್ರೆ ಅವ್ರು ಎಲ್ಲರೂ ಇಲ್ಲೇ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡಿಕೊಂಡೇ ಹೋಗ್ತಾರೆ. ಅದೇನು ಅಂಥ ಸ್ಪೆಷಲ್ ಅಂತ ಗೊತ್ತಿಲ್ಲ ಈ ಕಡೆ. ಇಲ್ಲಿ ಇದೇ ಮನೆ, ಆ ಮನೆ ಇದೆಯಲ್ಲ ಅಲ್ಲಿ ಅದೆಷ್ಟು ಫೇಮಸ್ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ನೋಡಿದ್ರೆ ಫುಲ್ಲು ಶಾಕೇ ಆಗಿಬಿಡ್ತೀರ. ಇಲ್ಲಿ ಮುಂದೆ ಹೋದರೆ ನಮ್ಗೆ ಸಿಗೋದೇನೆ ಶುಗರ್ ಫ್ಯಾಕ್ಟ್ರಿ. ನೀವೇನಿದು ನೋಡ್ತಿದ್ದೀರಾ, ಈ ಶುಗರ್ ಫ್ಯಾಕ್ಟ್ರಿ ಬಂದುಬಿಟ್ಟು ಆಲ್ಮೋಸ್ಟ್ ಮಹಾರಾಜರ ಕಾಲದಲ್ಲಿ ಕಟ್ಸಿರೋದು. ಅಂದರೆ ಈಗಲೂ ಮಹಾರಾಜರು ಇದ್ದಾರೆ, ಬಟ್ ಆ ಟೈಮಲ್ಲಿ ಅಂದರೆ ಅವರ ಹಿರಿಯರಿದ್ರಲ್ಲ ಅವ್ರ ಟೈಮಲ್ಲಿ ಕಟ್ಸಿರೋ ಅಂಥ ಮೈಸೂರು ಶುಗರ್ ಫ್ಯಾಕ್ಟ್ರಿ ಇದು. ಈಗಲೂ ರನ್ನಿಂಗಲ್ಲಿದೆ. ಇದರಿಂದ ಎಷ್ಟೊಂದು ಜನ ಈ ಸುತ್ತಮುತ್ತ ಕಬ್ಬು ಬೆಳೆಯೋರಿಗೆ ಎಲ್ಲರಿಗೂ ಇದರಿಂದ ಹೊಟ್ಟೆ ತುಂಬ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇ ಇರಲ್ಲ ಅಂದ್ಕೊಳ್ಳಿ. ನೋಡಿ ಈಗೆಲ್ಲ ನೋಡ್ತಿದ್ದೀರಲ್ಲ, ಅಲ್ಲೆಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಇವಾಗ ಅಂದರೆ ಕಬ್ಬು ಕಡಿಯೋ ಸೀಸನ್ ಅಲ್ಲ ಅನಿಸುತ್ತೆ, ಅದಕ್ಕೇ ಸ್ವಲ್ಪ ಕಡಿಮೆ ಕಬ್ಬು ವೆಹಿಕಲ್ಸ್ ಇದ್ದಾವೆ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ವೆಹಿಕಲ್ಸ್ ಇರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟ್ರ್ಯಾಕ್ಟ್ರಿಂದ ಹಿಡಿದು ದೊಡ್ಡ ದೊಡ್ಡ 10 ವೀಲರಿಂದ ಹಿಡಿದು 14 ವೀಲರಿಂದ ಹಿಡಿದು ಮತ್ತು ಚಿಕ್ಕದಾಗಿ ಯಾರಾದರೂ ಚಿಕ್ಕ ರೈತರಿದ್ದರು ಅಂದರೆ ಆ ರೈತರು ಬಂದ್ಬಿಟ್ಟು ಎತ್ತಿನ ಗಾಡಿ ಮೇಲೆ ಹಾಕ್ಕೊಂಬಂದ್ಬಿಟ್ಟು ಅಲ್ಲಿ ಡಂಪ್ ಮಾಡ್ತಾರೆ. ಈ ಕಡೆ ಏನು ಕಾಣಿಸೋದು ಪಾಂಡವಪುರ ರೈಲ್ವೆ ಸ್ಟೇಷನ್. ಫ್ಲೈಓವರ್ ಏನಿದೆ, ಈ ಫ್ಲೈಓವರಿಂದ ಇಳಿದು ಮುಂದೆ ಹೋಗಿ ಅಣ್ಣ ಏನು ಇಲ್ಲೇನೇನೆ ಇಂಡಿಕೇಟ್ರ್ ಹಾಕೋತಾನೆ. ಎಲ್ಲೋಗ್ತೀಯಣ್ಣ? ಅಣ್ಣ ಆ ಕಡೆ ಹೋಗ್ಬಿಟ್ರು. ಸೊ ಅಣ್ಣ ರೈಟ್ ಹೋದ. ಸೊ ನಾವು ರೈಟ್ ಹೋಗೋದು ಬೇಡ, ನಾವು ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಮುಂದ್ಗಡೆ ಇಲ್ಲಿ ನಾವು ಎಡಭಾಗಕ್ಕೆ ತಿರುಗಬೇಕು. ಸೊ ಇಲ್ಲಿ ನಾವು ಎಡಭಾಗಕ್ಕೆ ತಿರುಗಿದ್ಮೇಲೆ ನೋಡ್ಬೋದು ಇಲ್ಲಿಂದ ಹಿಂಗೆ ಹೋಗ್ತೀವಿ. ಹಿಂಗೆ ಹೋದರೆ ಕೆ ಆರ್ ಪೇಟೆ ಮತ್ತು ಇದಕ್ಕೆ ಹೋಗ್ತೀವಿ. ಕೆ ಆರ್ ಪೇಟೆಯಿಂದ ಮುಂದೆ ಲೈಕ್ ಹಾಸನ, ಹೊಳೆ ನರಸೀಪುರ ಅದಕ್ಕೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಸಿಕ್ತು. ನಾವು ಹೋಗ್ಬಿಟ್ಟೀಗ ಪೆಟ್ರೋಲ್ನ ಹಾಕ್ಸ್ಕೊಂಡು ಬರೋಣ. ಅಣ್ಣ 5 ಲೀಟ್ರ್ ಹಾಕಿ. ಹಾಂ ಕಡಿಮೆ ಆಗಲ್ವಾ ಪೆಟ್ರೋಲು? ಮತ್ತೆ ಜಾಸ್ತಿ ಆಗುತ್ತಂತ ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೂ. ಏನು ಮಾಡೋದು? ಸತ್ತೋದ್ರೂ ಪರವಾಗಿಲ್ಲ, ಸಾಯ್ತಿಲ್ಲಲ್ಲ ಯಾರೂ ಅಷ್ಟೊಂದು. ಹಾಂ ನಮ್ಮ ಕಡೆ ಯಾವಾಗ ಸಾಯಿಸೋದು ಜನನ? ನಮ್ಮ ಕಡೆ ಯಾವಾಗ ಸಾಯಿಸ್ತಾರೆ ಅಂದು? ಇಂಡಿಯಾದಲ್ಲಿ ಹೊಡಿಯೋಕ್ಕಾಗಲ್ಲ ಅಂತೀರ? ಹೌದು, ಬೇರೆ ಕಂಟ್ರಿಯೆಲ್ಲ ಒದ್ದಾಡ್ತಾ ಇರ್ತಾರೆ. ಓಕೆ 5 ಲೀಟ್ರ್ ಹಾಕಿದ್ರೆ ಹಾಫ್ ಟ್ಯಾಂಕ್ ಆಗೋಯ್ತು. ನೋಡೋಣ ಮುಂದೆ ಹೋಗೋಣ. ಯಾರು ಅಣ್ಣ ಬೇರೆ ಡ್ರಾಪ್ ಕೇಳ್ತಾರೆ. ಇಲ್ಲೇ ಉಕ್ಕಡೆ ಹೋಗ್ತೀವಿ. ಹಾಂ ಹತ್ತಿ. ಹಾಂ ಆಗಲ್ಲ ನಿಮ್ಮ ಕೈಲಿ ಬಿಡಿ. ಇಲ್ಲಾಂದರೆ ನೋಡಿ ಕಾಲು ಹುಷಾರಿದ್ರೆ ಹತ್ತಿ. ಹಂಗೆ ಹತ್ತಿದ್ರೆ ನಂಗೆ ಓಡ್ಸೋಕ್ಕೆ ಬರಕ್ಕಿಲ್ಲ. ಹಂಗೆ ನನ್ನ ಕೈಲಿ ಓಡ್ಸೋಕ್ಕೆ ಬರೋಲ್ಲ. ಮತ್ತೆ ಅಲ್ಲ ಅಣ್ಣ, ನನಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ. ಮತ್ತೆ ಎಲ್ಲ ಬೀಳ್ಸ್ಬಿಟ್ರೆ ಏನು ಮಾಡ್ತೀರಾ? ಇದ್ದಿದ್ದು ಕಾಲೂ ಅವರು ಒಂದು ಸೈಡ್ ಕೂತ್ಕೋತೀನಿ. ಒಂದು ಸೈಡ್ ಕೂತ್ಕೊಂಡ್ರೆ ನಮ್ಗೆ ಓಡ್ಸೋಕ್ಕೆ ಬರೋಲ್ಲ. ಮೊದಲೇ ನಮ್ಮ ಗಾಡಿ ಹೈಟಲ್ಲಿರುತ್ತೆ. ಅವ್ರು ಮತ್ತೆ ಮೊದಲೇ ಆ ಕಡೆ ಈ ಕಡೆ ವಾಲಿದ್ರು ಅಂದರೆ ಏನು ಮಾಡ್ತೀರಾ? ಸೊ ಅದಕ್ಕೇ ಆಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದೀವಿ. ಓ ಅಣ್ಣ ಬೋರ್ ಬಂದುಬಿಟ್ಟಿದೆ ಅಣ್ಣ, ನಿಂಗೆ ಗಾಡಿ ಬೋರ್ ಮಾಡಿಸು ಫಸ್ಟು. ನೋಡಿ ಈ ಕಡೆ ರೋಡಲ್ಲಿ ಯಾರೋ ಕೇರ್ಪೇಟೆ ರೋಡಲ್ಲಿ ಬಂದರೆ ಪ್ಯೂರ್ ಆಗಿರೋದು ಹೊಸದು. ನಿಮಗೆ ಬೆಲ್ಲ ಬೇಕು ಅಂದರೆ ಅಲ್ಲೋದ್ರೆ ಬೆಲ್ಲ ಕೊಡ್ತಾರೆ ಅವ್ರು ಮಾರ್ತಾರೆ. ನಾವೇ ಎಷ್ಟೊಂದು ಸರಿ ತೊಗೊಂಡೋಗಿದ್ದೀವಿ, ಚೆನ್ನಾಗೂ ಇರುತ್ತೆ. ಜೊತೆಗೆ ಒಂಥರ ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಮುಂದೆ ಬಂದಮೇಲೆ ನೀವು ಸಾನ್ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಹತ್ರ ಲೆಫ್ಟ್ ತೊಗೊಂಡೋದ್ರೆ ಅದೇ ನಿಮಗೆ ಆರತಿ ಉಕ್ಕಡ ದೇವಸ್ಥಾನ. ಓ
ಓಕೆ, ಆರತಿಕುಡ ದೇವಸ್ಥಾನ ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಂತ ಹಾಕಿದ್ದಾರೆ. ಓಕೆ, ಹಿಂಗೆ ಹೋಗ್ಬೇಕು ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಈ ಕಡೆ ಎಲ್ಲ ನೇಚರಾಗಿ. ನಮ್ಮ ಇವರು ಆಲ್ರೆಡಿ ಮಿಸ್ ಕಾಲ್ ಮಾಡಿದ್ದಾರೆ, ಬಂದಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಬನ್ನಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಸರಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಎಲ್ಲಿದ್ದಾರೆ ಅಂತ. ಓ, ಅವರೇ ಕಾಲ್ ಮಾಡ್ತಾನೆ ಇದ್ದಾರೆ. ಒಂದು ನಿಮಿಷ. ನೋಡೋಣ. ಹಲೋ. ಹಲೋ, ಹಾಂ ಮಂಜು. ಸರ್, ಎಲ್ಲಿದ್ದೀರಾ? ನಾವು ಬರ್ತಾ ಇದೀವಿ, ಇನ್ನೇನು ರೀಚ್ ಆಗ್ತೀವಿ. ಹೌದಾ, ಇನ್ನೂ ಎಷ್ಟು ದೂರ ಇದ್ದೀರಾ? ಒಂದು 15 ನಿಮಿಷ ಆಗ್ತದೆ ಅಷ್ಟೇ. ಹೌದಾ, ಸರಿ ಸರಿ, ಆಯಿತು ಬನ್ನಿ. ಎಲ್ಲಿದ್ದೀರಾ ಇನ್ನು ನೀವು? ನಾನು ಆಲ್ಮೋಸ್ಟ್ ಹತ್ರನೇ ಇದ್ದೀನಿ, ಬಂದೆ ಒಳಗಡೆ ಹತ್ರ ಬಂದಿದ್ದೀನಿ. ಬಂದಿದ್ದೀರಾ? ಹಾಂ ಹಾಂ, ಸರಿ ಸರ್, ಆಯ್ತು ಬನ್ನಿ. ಅವರು ಬರ್ತಾ ಇದ್ದಾರೆ, ಇನ್ನೊಂದು 15 ಮಿನಿಟ್ಸ್ ಅಂತೆ. ಓಕೆ, 15 ಮಿನಿಟ್ಸಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ವೆಯ್ಟ್ ಮಾಡೋಣ, ಬರ್ತಾರೆ ಅವರು. ಅಟ್ಲೀಸ್ಟ್ ಅಣ್ಣ ಹ್ಯಾಂಡ್ ಸಿಗ್ನಲ್ ಆದರೂ ಹೊಡೆದ್ರು. ಇವತ್ತು ಶುಕ್ರವಾರ, ನೋಡೋಣ, ರಶ್ ಇದ್ರೂ ಇರುತ್ತೆ. ಯಾವ ಮಟ್ಟಕ್ಕೆ ಏನು ರಶ್ ಏನೂ ಕಾಣಿಸ್ತಾ ಇಲ್ಲ ವೆಹಿಕಲ್ಸು. ಬಟ್ ಡೋಂಟ್ ನೋ ಒಳಗಡೆ ಏನು ಇಲ್ಲ ರಶ್ ಇಲ್ಲ. ಇವತ್ತು ಬರೀ ಶುಕ್ರವಾರ ಅಷ್ಟೇ. ಇನ್ ಕೇಸ್ ಏನಾದರೂ ಅಮಾವಾಸ್ಯೆ ಹಿಂಗೆಲ್ಲ ಸ್ಟಾರ್ಟ್ ಆಗಿಬಿಡ್ತಾರಲ್ಲ, ನೆಕ್ಸ್ಟ್ ಇನ್ನು ಆಷಾಢ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು. ಇದೇ ನೋಡಿ ಅಹಲ್ಯಾದೇವಿ ಮಾರಮ್ಮ ದೇವಸ್ಥಾನ. ಇದನ್ನೇ ಜನ ನಾವು ಉಕ್ಕಡದ ಆರತಿ ಅಂತ ಕರಿತೀವಿ. ಸೊ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಅವ್ರು ಬಂದಮೇಲೆ ದರ್ಶನಕ್ಕೆ ಹೋಗಿ ಬರೋಣ. ಅಲ್ಲಿ ತನಕ ಸಿಗೋಣ, ಬಾಯ್.